ಎಂಗೇಜ್ಮೆಂಟ್ ನಿಂತೋಯ್ತು ಅಂತ ನೀವೇನು ಬೇಜಾರು ಮಾಡ್ಕೊಂಬಿಡಿ ಭಯ್ಯ. ಎಂಗೇಜ್ಮೆಂಟ್ ನಿಂತಿದ್ದಕ್ಕೆ ನಂಗೇನು ಬೇಜಾರಿಲ್ಲ ಬೈ. ಆದರೆ ನನ್ನ ಮದುವೆ ನಡೀಲಿಲ್ಲ ಅಂದರೆ ಕಂಟಿ ಮದುವೆ ನಡೆಯಲ್ವಲ್ಲ, ಅದು ನನಗೆ ಬೇಜಾರು. ಅವರಿಬ್ರು ಮದುವೆ ನಡೀಲಿ ಅಂತಾನೆ ನಾನು ಆ ಮದುವೆಗೆ ಒಪ್ಕೊಂಡಿದ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ, ನಿಮಗೂ ಎಲ್ಲ ಒಳ್ಳೇದೇ ಆಗುತ್ತೆ ಭಯ್ಯ. ನಂಗೆ ಒಳ್ಳೇದಾಗೋದಲ್ಲ ಭಯ್ಯ, ಕಂಟಿ ವೈಭವಿ ಮದುವೆ ನಡಿಬೇಕು. ಅದು ಹೇಗೆ ನಡೆಯುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ನಡೆಯುತ್ತೆ, ಆದರೆ ಕಾಲ ಕೊಡ್ಬಿಡ್ಬೇಕಷ್ಟೇ. ನಿಮ್ಮ ಮನೆಯವರೆಲ್ಲ ನಿಮ್ಗೆ ಒಳ್ಳೆ ಸಂಬಂಧ ಸಿಗ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ನಾನು ಅದನ್ನೇ ಬಯಸ್ತೀನಿ ಭಯ್ಯ. ಯಾಕೆ ಯೋಚನೆ ಮಾಡ್ತೀರಿ? ಆ ದೇವ್ರು ನಿಮಗೂ ಒಳ್ಳೆ ಹುಡುಗಿನ ಹುಡುಕಿಟ್ಟಿರ್ಬೋದು. ನನಗ ಅದೆಲ್ಲ ಭ್ರಮೆ. ಸರಿ, ನಾನಿನ್ ಬರ್ತೀನಿ. ಭಯ್ಯ, ನೀವೇನು ಬೇಜಾರು ಮಾಡ್ಕೊಳ್ಳೋದ ಅಂದ್ರೆ ನಾನೊಂದು ಮಾತು ಕೇಳಲ್ಲ. ಅದಕ್ಕೇನು ಕೇಳಿ ಭಯ್ಯ? ನಾನೇನೋ ಒಂದು ಕೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು. ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ? ನೀವೆಲ್ಲ ನಮ್ಮವರೇ ಅಲ್ವಾ, ಹೇಳಿ. ನೀವ್ ಯಾಕೆ ನಮ್ಮ ಮಹಿಮನ ಮದ್ವೆ ನಾನು ಕೇಳ್ಬಾರ್ದಾಗಿತ್ತಾ? ನೀವ್ ಯಾಕೆ ನಮ್ಮ ಮಹಿಮನ ಮದ್ವೆ ಸೈಕಲ್ ಯಾಕಣ ಯಾಕಣ ನನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡ್ತಿದ್ಯಾ? ನಿನ್ ಜೀವನನ, ನಿನ್ ಸಂತೋಷನ ಬಲೆ ಕೊಟ್ಟು ನನ್ ಮದ್ವೆ ನಡಿಬೇಕಾಗಿಲ್ಲ ಅಣ್ಣ. ಬಣ್ಣಂಗೆ ಒಳ್ಳೆ ಕೈ ಸಂಬಂಧ ಸಿಕ್ಕಿಕ್ಕೆ ಅಲ್ಲಿವರೆಗೂ ಕಾಯಿ ಕಾಯಿ ಇಲ್ಲ ಬಿನ್ ದಾರಿ ಆಯ್ಲಿಕ್ಕೆ. ಯಾಕೆ ಹಿಂಗ್ ಮಾಡ್ತಿದ್ಯಾ ಕಟ್ಟಿ? ಫೋನ್ ರಿಸೀವ್ ಮಾಡಿ ಮಾತಾಡು. ಅಳೆ ಕುತ್ಕೊಂಡು ಅಳ್ಬೇಡವ, ಬೀದಿಗೆ ಹೋಗು. ಬೀದಿಗೆ ಹೋಗೋಳು ಜನಗಳಿಗೂ ಗೊತ್ತಾಗ್ಲಿ. ನಮ್ಮ ಮನ ಮರ್ಯಾದೆ ತೆಗೆದಿದ್ದಲ್ಲ ತಾನೇ ಬೀದಿಲಿ ವೈಭವಿನು ಬೀದಿ ಬಿದ್ದಿದ್ದಾಳೆ ಅಂತ. ಅಲ್ವೇ, ಅವನ್ ಯಾವನ್ನೂ ನಂಬ್ಕೊಂಡು ಹಸೆ ಮನೆ ಬಿಟ್ಟು ಎದ್ದೆಲ್ಲೆ. ನಮ್ ಹೊಟ್ಟೆ ಉಡ್ಸಿದ ಕರ್ಮ ನೀನ್ ಬಿಡಲ್ಲ ಕಣೆ, ಅನುಭವಿಸ್ತೀಯ ನೋಡು. ಅವತ್ತೇ ನಾನು ಅವನ್ನ ಕೊಂದ ಕೊಡ್ಬೇಕಾಗಿತ್ತು, ತಪ್ಪು ಮಾಡ್ದೆ. ಅದೇ ತಪ್ಪಿಗೆ ಅವನು ನಮ್ಮ ಮನೆಗೆ ಬಂದು ನನ್ನ ಮಗಳಿಗೆ ಯಾರನ್ನ ಬೇಕಾದ್ರೂ ಮದುವೆ ಆಗುವಂತಲ್ಲ. ಎಷ್ಟು ಧೈರ್ಯ ಅವನ್ಗೆ! ಅಂತವೇ ಇವೆಲ್ಲ ಪ್ರೀತಿ ಪ್ರೀತಿ ಅನ್ಕೊಂಡು ಹೋಗ್ತವೆ. ಇವರಿಗೆ ಹೆತ್ತೋರು, ಹೊಟ್ಟೆ ಬಟ್ಟೆ ಕಟ್ಟಿ ಸಾಕದವ್ರು, ದುಡ್ಡು ಕೊಟ್ಟವ್ರು. ನಾನು ಸತ್ತು ಹೋಗ್ತಿದ್ದೇನ್ರಿ ಅವಳು ಹಾಡಿಬೇಕಾರೆ. ಹೆತ್ತೋಳು ಮಾನ ಮರ್ಯಾದೆ ತೆಗಿತಾಳೆ. ಅವಳ ಪ್ರೀತಿನೇ ದೊಡ್ಡದು ಇವಳಿಗೆ ನಮ್ಮೆಲ್ಲರಿಗಿಂತ. ಅಮ್ಮ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತ ಇದೀಯ? ಹಾಳಾಗೋಗ್ಲಿ ಬಿಡು. ಹಾಳಾಗೋದ್ರೆ ಅವಳೊಬ್ಳೆ ಎಲ್ಲೋ ಹಾಳಾಗೋಗ್ತಾಳೆ. ನನ್ನ ನಿನ್ನು ನಿಮ್ಮ ಅಪ್ಪಂದು 3 ಜನನ್ನು ಕಟ್ಕೊಂಡೆ ಹಾಳಾಗೋಗೋದು. ಕಳ್ಳು ಮುಳಿ ಸಂಬಂಧ ಇನ್ನು ಇಟ್ಕೊಂಡಿದೀವಲ್ಲಪ್ಪ, ನಮ್ಮನ್ನು ಹಾಳ್ಕೊಡ್ತಾಳೆ. ನೀನ್ ಯಾಕೆ ಹೇಳ್ತೀಯ? ಇಷ್ಟ ದಿನ ಕಂಠಿ 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 ಅಂತ ನಮ್ಮನ್ನ ಅಳಿಸೋದಲ್ಲ, ಈಗ ಅವಳು ಅರಲಿ. ಜೀವನ ಇಡೀ ಹೀಗೆ ಮೂಲೆ ಕುತ್ಕೊಂಡು ಅಳ್ತಾ ಇರ್ಲಿ. ಮಾತೆತ್ತಿದ್ರೆ ಕಂಟಿ ಕಂಟಿ ಕಂಟಿ, ಹಿಂಗೆ ಕಂಟಿ ಕೊಟ್ಟಿದ್ ಕೂಸ. ನಿನ್ಗೆ ಹಂಗೆ ಆಗ್ಬೇಕಾನೆ. ಅಣ್ಣ ಅಂದ್ರೆ 3 ಕಾಸು ಮರ್ಯಾದೆ ಇರ್ಲಿಲ್ಲ. ಅಳು, ಎಷ್ಟು ಅಳ್ತಿ ಅಳು. ನಾನು ಹೊಟ್ಟೆ ತುಂಬಾ ಹಾಲು ಕುಡಿತೀನಿ. ಅಮ್ಮ, ಒಂದ್ ಲೋಟ ಬಿಸಿ ಬಿಸಿ ಹಾಲು ಮಾಡ್ಕೊಡು. ಹಾಲು ಕಾಯಿಸಿ ನಮಗೂ ಅಂತ. ಕಂಟಿ ಪ್ಲೀಸ್, ನನ್ ಮಾತ್ ಕೇಳು. ನಾನ್ ತುಂಬಾ ಕೆಟ್ಟ ಸ್ಥಿತಿಲಿ ಇದೀನೋ. ನೀನ್ ಬಂದು ಯಾರನ್ನೂ ಮದ್ವೆ ಆಗು ಅಂತ ಹೇಳೋದ್ಮೇಲೆ ನಮ್ ಮನೇಲಿ ಎಲ್ರು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾರೆ. ನಮ್ ಪ್ರೀತಿನ ಸುಳ್ಳು ಅಂತಿದ್ದಾರೆ ಕಂಟಿ. ನೀನ್ ಒಂದ್ಸತಿ ಬಂದು ನಮ್ ಪ್ರೀತಿ ಎಷ್ಟು ಸ್ಟ್ರಾಂಗು ಅಂತ ಇವ್ರಿಗೆಲ್ಲ ಹೇಳು. ಬಾ ಕಂಟಿ ಪ್ಲೀಸ್, ನನಗ್ ನಿನ್ನ ನೋಡ್ಬೇಕು ಅನ್ಸಿದೆ. ಬಾ ಕಂಟಿ. ಇಲ್ಲಿ ನಮ್ಮ ಮಣ್ಣು ನಿಲ್ಸ್ಕೊಂಡು ಸಾಯ್ತಾ ಇದೀನಿ. ಇಡೇ ಫೋನು. ಇನ್ನೂ ಮುತ್ತಣ್ಣ ಬಂದಿಲ್ಲ. ಅವನಿಗೆ ಅದೆಷ್ಟು ಬೇಜಾರಾಗಿದೆಯೋ ಏನೋ. ಇನ್ನೇನಾ ಪದೇ ಪದೇ ಎಲ್ಲ ಸಂಬಂಧನೂ ಹಿಂಗೆ ಆಗ್ತಿದ್ರೆ ಬೇಜಾರಾಗದೇ ಇರತ್ತಾ? ಮೊದ್ಲೇ ಅಣ್ಣ ತುಂಬಾ ಸೆನ್ಸಿಟಿವ್. ಅವ್ರಿಗೆ ಇದರಿಂದ ಆಚೆ ಬರೋದಕ್ಕೆ
ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದ್ರೂ ಅಣ್ಣ ಈ ಎಲ್ಲಾ ವಿಷಯನೂ ನಮ್ಗೆ ಹೇಳ್ದೆ ಅವನೇ ಮದುವೆ ಆಗಕ್ ಹೋದ್ನಲ್ಲ, ಆ ರೀತಿ ಹೋಗ್ಲಿಲ್ಲ ಅಂತಿದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾನೆ ಇರ್ಲಿಲ್ಲ. ಏನೊಂದೆರಡು ದಿನ ಲೇಟ್ ಆಗ್ತಿತ್ತು, ಅವ್ನಿಗೆ ಒಳ್ಳೆ ಜೋಡಿ ಸಿಗೋದು. ಅರ್ಜೆಂಟಲ್ಲಿ ಏನೋ ಮಾಡಕ್ ಹೋದ್ರೇನೆ ಹಳ್ಳಿಗೆ ಬೀಳೋದು, ಮತ್ತೆ ಮನ್ಸ್ ಕೆಡ್ಸ್ಕೊಳ್ಳೋ ಆಗೈತಿ ಇದರಿಂದ. ಹರಿ ಅವ್ರೆ, ಪಾಪ ಅಣ್ಣ, ಅವರಿಗೋಸ್ಕರ ಇದನ್ನೆಲ್ಲ ಮಾಡಿದ್ರ? ನಡೆದಿದ್ದೆಲ್ಲ ನಡೆದೋಯ್ತು. ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಯಾವ ಪ್ರಯೋಜನನೂ ಇಲ್ಲ. ಆದ್ರೆ ಈಗ ಏನ್ ಮಾಡೋದು? ಅದಕ್ಕೆ ಅಣ್ಣನ ಮನ್ಸು ಸರಿ ಆಗ್ಬೇಕು, ಅಣ್ಣ ಮೊದಲಿನ ತರ ಆಗ್ಬೇಕು. ಹೌದು, ಅದಕ್ಕೆ ಅಣ್ಣ ಒಬ್ಬ ಖುಷಿಯಾಗಿದ್ರೆ ಇಡೀ ಗಂಧದ ಗುಡಿನೇ ಖುಷಿಯಾಗಿರುತ್ತೆ. ಯಾಕೆ ಮೇಡಮ್ ಸೈಲೆಂಟ್ ಆಗ್ಬಿಟ್ರೆ? ಏನಾದ್ರು ಹೇಳಿ. ಹೋಗ್ತಾರೆ, ಅವ್ರು ಸರಿ ಹೋಗ್ಬೇಕು ಅಂದ್ರೆ ನೀವೆಲ್ಲ ನಾ ಹೇಳ್ದಾಗ ಮಾಡ್ಬೇಕು. ಬೇಕು ಅಂತ ಹೇಳಿ ಅದಕ್ಕೆ ನೀವ್ ಹೇಳಿ ನಾವು ಮಾಡ್ತೀವಿ. ಹ್ಞೂ ಅದಕ್ಕೆ ನೀವೇನ್ ಹೇಳ್ತೀರೋ ಅದನ್ನೆಲ್ಲ ಮಾಡ್ತೀವಿ. ಇವಾಗ ಹೂ ಅಂದು ಆಮೇಲೆ ಮಾತ್ ತಪ್ಪಾರ್ದು. ಇಲ್ಲ ತಪ್ಪಲ್ಲ. ಸರಿ, ನಾನು ಒಂದೊಂದೇ ಹೇಳ್ತೀನಿ, ನೀವೆಲ್ಲ ಸೀರಿಯಸ್ ಆಗಿ ಕೇಳಿಸ್ಕೋಬೇಕು. ಮೊದಲನೇದಾಗಿ ಮುತ್ತು ಅಣ್ಣ ಅಡ್ಗೆ ಮಾಡಿದಾಗ ಇದ್ರಲ್ಲಿ ಉಪ್ಪು ಜಾಸ್ತಿ, ಖಾರ ಕಡಿಮೆ, ಹುಳಿ ಆಗಿದೆ, ಆಗಿದೆ, ಹೀಗಿದೆ ಅಂತೆಲ್ಲ ಕಾಮೆಂಟ್ ಮಾಡ್ಬಾರ್ದು. ಸರಿ ಮಾಡಲ್ಲ. ಎರಡನೇದಾಗಿ ಸದ್ಯಕ್ಕೆ ಮುತ್ತು ಅಣ್ಣನ ಮದ್ವೆ ವಿಷಯ ಬಗ್ಗೆ ಯಾರು ಮಾತಾಡ್ಬಾರ್ದು. ಮಾಡಲ್ಲ. ಮೂರನೇದಾಗಿ ಸದ್ಯಕ್ಕೆ ಮುತ್ತು ಅಣ್ಣನ ಕೆಲ್ಸಕ್ಕೆ ಕಳ್ಸೋದೇ ಬೇಡ. ಕಳ್ಸಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವಿಬ್ರು ಮನೆಯಲ್ಲಿ ಕಿತ್ತಾಡೋದು, ಕಿರ್ಚಾಡೋದು ಮಾಡೋ ಹಾಗೆ ಇಲ್ಲ. ನೀವ್ ಹೇಳಿದ್ ಕರೆಕ್ಟ್ ಮೇಡಮ್. ಹೇಳಿ ನನ್ ಮಗನಿಗೆ, ನಾನ್ ಸುಮ್ನೆ ಇರ್ತೀನಿ, ಇವನೇ ಯಾವಾಗ್ಲೂ ಕಾಲ್ ಕೆರ್ಕೊಂಡು ಜಗಳ ಬರ್ತಾ ಇರ್ತಾನೆ. ನಿನ್ ಜಕ್ಕು ಜಾಸ್ತಿ ಆಯ್ತು ಅರೆ. ನಾನು ಯಾವಾಗಲೂ ಜಗಳ ಮಾಡಕ್ ಬಂದಿದ್ದೀನಿ. ಈ ಮನೇಲಿ ಯಾವ್ದೇ ಗಲಾಟೆ ಆದ್ರೂ ಅದು ನಿನ್ನಿಂದಾನೆ, ತನ್ನಿಂದ ಅಲ್ಲ. ಮಗನೇ ಬಾಯಿ ದೊಡ್ಡದಾಗಿದೆ ಅಂತ ಬಾಯಿ ಬಂದು ಮಾತಾಡ್ತೀಯ. ನಿಮ್ಗೆಲ್ಲ ಮುತ್ತು ಅಣ್ಣ ಖುಷಿಯಾಗಿರೋದು ಬೇಕಾಗೇ ಇಲ್ಲ, ಬರೀ ಕಿತ್ತಾಡ್ಕೊಂಡಿರೋದು ಮಾತ್ರ ನಿಮಗ್ ಮುಖ್ಯ. ಏನಾದ್ರೂ ಮಾಡ್ಕೊಳ್ಳಿ. ಆಯ್ತು, ತಪ್ಪಾಯ್ತು ಬಿಡಿ. ಅಣ್ಣನ ಮುಂದೆ ಈಗೆಲ್ಲ ಕಿತ್ತಾಡಲ್ಲ. ಹ್ಞೂ ಅದಕ್ಕೆ ನೀವ್ ಹೇಳಿದನ್ನೆಲ್ಲ ನಾವೆಲ್ಲ ಕೇಳ್ತೀವಿ. ಒಟ್ನಲ್ಲಿ ಮುತ್ತಣ್ಣ ಬೇಜಾರಿಂದ ಹೊರಗಡೆ ಬಂದು ನಮ್ ಜೊತೆ ಮುಂಚೆ ಖುಷಿ ಖುಷಿಯಾಗಿದ್ರಲ್ಲ ಹಾಗಿರ್ಬೇಕು ಅಷ್ಟೇ. ಹೌದು ಅದಕ್ಕೆ. ಸರಿ, ಮೊದ್ಲು ಮುತ್ತು ಅಣ್ಣ ಮನೆಗ್ ಬರ್ಲಿ. ಹಾ, ನಾನ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿ ನೆನ್ಪಿದೆ ತಾನೆ? ಅವಳ ಮಾತು ಮಧುರ ಗೀತೆ, ಅವಳೆ ನನ್ನ ದೇವತೆ. ಹಣ ಬಂದ, ಹಣ ಬಂದ, ಹಣ ಬಂದ. ಸರಿ ಸರಿ, ನಾ ಹೇಳಿರೋದೆಲ್ರಿಗೂ ನೆನ್ಪಿದೆ ಅಲ್ವಾ? ಎಲ್ಲ ಇವನ ಹೋಗುವಾಗ ಪಂಚರ್ ಆಗಿರೋ ಸೈಕಲ್ ತರ ಹೋದ. ಈಗ ನೋಡಿದ್ರೆ 24 ವೀಲರ್ ಲಾರಿ ತರ ಬರ್ತಾವನೆ. ಏನಾಗೈತಿ ಇವ್ನಿಗೆ? ಏನಣ್ಣ ಯೋಚನೆ ಮಾಡ್ತಾ ಕೂತಿದ್ಯಾ? ಏನಿಲ್ಲಪ್ಪ. ನೀನು ಮಾತ್ರ ಇಲ್ಲಿದ್ಯಾ, ನಿನ್ ಮನ್ಸು ಎಲ್ಲೋ ಬೇರೆ ಕಡೆ ಇರೋಂಗಿದ್ಯಲ್ಲ. ಏನಿಲ್ಲ ಕಣ, ಯಾಕೆ ಕೇಳ್ತಿದ್ಯಾ? ಅಲ್ಲ, ಅವಾಗಿಂದ ನಾನು ನಿನ್ನನ್ನು ಮಾತಾಡಿಸ್ತಾನೇ ಇದ್ದೀನಿ, ಏನಕ್ಕೂ ರೆಸ್ಪಾನ್ಸ್ ಮಾಡ್ದೆ, ಸುಮ್ನೆ ಹಂಗೆ ಕೂತಿದ್ಯಲ್ಲ. ನೀನ್ ಮಾತಾಡ್ಸಿದ್ಯಾ? ಏನ್ ಹೇಳಿದ್ಯೋ? ಕಾಫಿ ಗೀಫಿ ಏನಾದ್ರು ಕುಡಿತೀಯ ಅಂತ ಕೇಳ್ದೆ. ಊಟ ಮಾಡೋ ಟೈಮಲ್ಲಿ ಯಾರಾದ್ರೂ ಕಾಫಿ ಕುಡಿತಾರೇನೋ? ಸರಿ, ನೀನ್ ಹೇಳೋದು ಕರೆಕ್ಟ್ ಬಿಡು. ಏನೋ ಅಣ್ಣ ವಿಚಿತ್ರವಾಗಿ ಆಡ್ತಿದ್ದಾನೆ. ನೀನ್ ಸುಮ್ನಿರು. ಪಾಪ ಅಣ್ಣನ ಕೆಲ್ಸಕ್ಕೆ ಎಷ್ಟು ನಾವು ಹಾಕಿದ್ಯೋ ಅದಕ್ಕೆ ಮಂಕಾಗ್ಬಿಟ್ಟಿದ್ದಾನೆ. ಚಂದನ, ಅಡುಗೆ ಆಗಿದೆಯಮ್ಮ? ಅಣ್ಣ, ಇಲ್ಲ ಅಣ್ಣ, ಇವಾಗ ಹೋಗಿ ಮಾಡ್ತೀನಿ. ಏನಮ್ಮ ಏನಮ್ಮ ನಾನು ಮಾಡ್ತೀನಿ ರೇ. ಅಣ್ಣ ನೀನೇನು ಮಾಡೋದು ಬೇಡ, ಲೇಟ್ ಆಗ್ಬಿಡಿದೆ, ಊಟ ಪಾರ್ಸಲ್ ತಂದ್ಬಿಡೋಣ. ಕಂಡಿ ಹೋಗಿ ಎಲ್ರಿಗೂ ಬಿರಿಯಾನಿ ತಂದ್ಬಿಡ, ಮಟನ್ ಬಿರಿಯಾನಿ. ನಮ್ಗೆಲ್ಲ ಬೇಜಾರಾಗ್ಬಾರ್ದು ಅಂತ ಕೂತ್ಕೊಂಡು ಸುಮ್ನೆ ನಗ್ತಾ ಇರ್ಬೋದು. ಆದ್ರೂ ಮೇಡಮ್, ಅಣ್ಣನ ಮುಖದಲ್ಲಿ ಏನೋ ಒಂಥರ ಗ್ಲೋ ಕಾಣಿಸ್ತಿದೆ, ನೋಡೋರ? ಅಣ್ಣ ಅಣ್ಣ, ಒಬ್ಬೊಬ್ರೇ ನಗ್ತಿದ್ಯಲ್ಲ, ಅದೇನು ಅಂತ ಹೇಳಿದ್ರೆ ನಿನ್ ಜೊತೆ ಸೇರ್ಕೊಂಡು ನಾವು ನಗ್ತೀವಪ್ಪ. ಏನಿಲ್ಲ ಕಣ. ನೀನ್ ಹಾಗೇನಿಲ್ಲ ಅಂದ್ರೆ ನಮಗ್ ಆಗ್ತಿಲ್ಲ ಅಣ್ಣ, ಯಾಕೋ ಡೌಟ್ ಹೊಡಿತಾ ಇದೆ. ಬಿರಿಯಾನಿ ತಂದಿದ್ದೀನಿ, ಬಿಸಿ ಇರುವಾಗ್ಲೇ ತಿನ್ಬಿಡೋಣ, ತಣ್ಣಗಾದ್ಮೇಲೆ ರುಚಿ ಇರಲ್ಲ. ಮೈ ಬಾ, ನಾವ್ ಹೋಗಿ ಊಟಕ್ಕೆ ರೆಡಿ ಮಾಡೋಣ. ಅಣ್ಣ, ನೀವ್ ಎಲ್ಲಿ ಕೂತೀರಿ? ಏನಮ್ಮ ಕೈಕಾಲು ತೊಳ್ಕೊಂಡ್ ಬರ್ತೀನಿ. ಕಂಟಿ
ಇಷ್ಟು ದಿನ ಅಣ್ಣನಲ್ಲಿ ಕಾಣಿಸ್ತಾ ಇರೋ ಬದಲಾವಣೆ ಇವತ್ತೇನೋ ಕಾಣಿಸ್ತಿದೆ ಕಣ. ಅದೇನು ಅಂತ ನನ್ನ ಕೈ ತಡ್ಕೊಳಕ್ಕಾಗಿಲ್ಲ. ಡೈರೆಕ್ಟ್ ಆಗಿ ಅಣ್ಣನ ಕೇಳ್ಕೊಂಡ್ಬಿಡ್ತೀನಿ. ಇದನ್ನೇ ಬೇಡ ಅನ್ನೋದು. ಮೊದ್ಲೇ ಅಣ್ಣ ಬೇಜಾರಲ್ಲಿದ್ದಾರೆ. ನಾವಿನ್ ಪ್ರಶ್ನೆ ಕೇಳಿದ್ರೆ ಅವ್ರು ಇನ್ನೂ ಬೇಜಾರಾಗ್ತಾರೆ. ನಮಗೆಲ್ಲ ನೋವಾಗುತ್ತೆ ಅಂತ ಅವ್ರು ನಗ್ನಪ್ಪ ಮ್ಯಾನೇಜ್ ಮಾಡ್ತಿರ್ಬೋದು. ಆದ್ರೂ ಮೇಡಮ್